ವೋಟಿಂಗ್ ಲೈನ್ ಓಪನ್ ಆಗಿಲ್ಲ, ಆದ್ರೂ ಮನೆಯಿಂದ ಇಬ್ಬರು ಔಟ್. ಸೀಕ್ರೆಟ್ ರೂಮ್ಗೆ ಮತ್ತೊಬ್ಬ ಸ್ಪರ್ಧಿಯ ಎಂಟ್ರಿ. ಈ ವಾರ ಮನೆಯಿಂದ ಔಟ್ ಆಗುವುದು ಇವರೇ. ಬಿಗ್ ಬಾಸ್ ಕೊಟ್ಟ ಬಿಗ್ ಟ್ವಿಸ್ಟ್, ಇಲ್ಲಿದೆ ಪಕ್ಕಾ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ದಿನದಿಂದ ದಿನಕ್ಕೆ ತುಂಬಾನೇ ರೋಚಕತೆ ಪಡೆದುಕೊಳ್ಳುತ್ತಿದೆ. ಇದೀಗ ಕೊನೆಯ ಕೆಲ ವಾರಗಳ ಹಂತಕ್ಕೆ ಬಿಗ್ ಬಾಸ್ ಕನ್ನಡ ಬಂದು ನಿಂತಿದೆ. ಬಿಗ್ ಬಾಸ್ ಸೀಸನ್ 12ರ ಇತಿಹಾಸದಲ್ಲೇ ಈ ವಾರ ಅತ್ಯಂತ ವಿಚಿತ್ರ ಮತ್ತು ಶಾಕಿಂಗ್ ಬೆಳವಣಿಗೆಗಳು ನಡೆದಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿರುವ ಬಿಗ್ ಬಾಸ್ ನಲ್ಲಿ ಈ ವಾರವೂ ಬಿಗ್ ಟ್ವಿಸ್ಟ್ ಇರಲಿದೆ. ಎಸ್, ಸಾಮಾನ್ಯವಾಗಿ ಪ್ರತಿ ವಾರ ನಾಮಿನೇಟ್ ಆದವರನ್ನ ಉಳಿಸಿಕೊಳ್ಳಲು ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಆದ್ರೆ ಈ ವಾರ ಬಿಗ್ ಬಾಸ್ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೌದು, ಈ ವಾರ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ. ಇದರ ಅರ್ಥ ಏನು? ಈ ವಾರ 12ನೇ ವಾರದ ಎಲಿಮಿನೇಷನ್ ಇಲ್ವಾ, ಅಥವಾ ಮನೆಯಲ್ಲಿರುವವರೇ ಯಾರನ್ನಾದ್ರೂ ಹೊರ ಹಾಕ್ಬೇಕಾ? ಈ ಕುತೂಹಲದ ನಡುವೆಯೇ ಆ ಇಬ್ಬರ ಹೆಸರುಗಳು ಜೋರಾಗಿ ಕೇಳಿ ಬರುತ್ತಿದೆ. ಈ ವಾರ ಮನೆಯಿಂದ ಔಟ್ ಆಗುವವರು ಯಾರು? ಏನಿದು ಅಸಲ್ ಈ ಮ್ಯಾಟರ್? ಕಂಪ್ಲೀಟ್ ಮಾಹಿತಿ ಈ ವಿಡಿಯೋನಲ್ಲಿದೆ. ಮೊದಲು ಈ ವಾರದ ಅಂದ್ರೆ 12ನೇ ವಾರದ ನಾಮಿನೇಷನ್ ಕಡೆ ನೋಡೋಣ. ಈ ವಾರ ಮನೆಯಿಂದ ಹೊರ ಹೋಗಲು ಅಶ್ವಿನಿ ಗೌಡ, ಚೈತ್ರ ಕುಂದಾಪುರ, ಸ್ಪಂದನ, ಧನುಷ್, ರಜತ್ ಮತ್ತು ಮಾಳು ನಾಮಿನೇಟ್ ಆಗಿದ್ದಾರೆ. ಆದ್ರೆ ಎಲ್ಲರೂ ನಿರೀಕ್ಷಿಸಿದಂತೆ ಗಿಲ್ಲಿ ನಟ ಅವರು ಈ ವಾರದ ನಾಮಿನೇಟ್ ಪಟ್ಟಿಯಲ್ಲಿಲ್ಲ. ಅವರು ಸಂಪೂರ್ಣ ಸೇಫ್ ಆಗಿದ್ದಾರೆ. ಆದ್ರೆ ಇಲ್ಲಿರುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ವೋಟಿಂಗ್ ಲೈನ್ ಯಾಕೆ ಓಪನ್ ಆಗಿಲ್ಲ? ವೀಕ್ಷಕರಿಗೆ ವೋಟ್ ಮಾಡಲು ಅವಕಾಶ ನೀಡಿದ ಬಿಗ್ ಬಾಸ್ ಈ 6 ಜನರಲ್ಲಿ ಒಬ್ಬರನ್ನ ಹೇಗೆ ಹೊರಹಾಕ್ತಾರೆ? ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವೋಟಿಂಗ್ ಲೈನ್ ಓಪನ್ ಇಲ್ಲ ಅಂದಾಗ ಸಾಮಾನ್ಯವಾಗಿ 2 ಸಾಧ್ಯತೆಗಳಿರುತ್ತೆ. ಮೊದಲನೆಯದು, ಈ ವಾರ ನೋ ಎಲಿಮಿನೇಷನ್ ವೀಕ್, ಅಂದ್ರೆ ಯಾರು ಮನೆಯಿಂದ ಹೊರಗೆ ಹೋಗೋದಿಲ್ಲ. ಎರಡನೆಯದು, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ಹೌಸ್ ಮೇಟ್ಸ್ ಎಲಿಮಿನೇಷನ್ ನಡೀಬಹುದು. ಅಂದ್ರೆ ಮನೆಯಲ್ಲಿರುವ ಸ್ಪರ್ಧಿಗಳೇ ಸೇರಿ ಒಬ್ಬರನ್ನ ಹೊರ ಹಾಕುವಂತೆ ಬಿಗ್ ಬಾಸ್ ಸೂಚಿಸಬಹುದು. ಇದರ ಜೊತೆಗೆ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಸದ್ಯಕ್ಕೆ ಸೀಕ್ರೆಟ್ ರೂಮ್ ನಲ್ಲಿದ್ದಾರೆ. ಅವರು ಮನೆಗೆ ವಾಪಸ್ ಬರುವಾಗ ಬಿಗ್ ಬಾಸ್ ಯಾವ್ದಾದ್ರೂ ಬಾಂಬ್ ಸಿಡಿಸ್ತಾರಾ, ಅಥವಾ ಈ 6 ಜನರಲ್ಲಿ ಒಬ್ಬರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿ ಅಲ್ಲಿಂದ ರಕ್ಷಿತಾ ಮತ್ತೆ ಧ್ರುವಂತ್ ಅವರನ್ನ ಒಳಗೆ ತರ್ತಾರಾ? ಕಾದು ನೋಡ್ಬೇಕಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗುವ ಸಾಧ್ಯತೆ ಇರುವ ಆ ಇಬ್ಬರ ಬಗ್ಗೆ ನೋಡೋಣ. ಬಿಗ್ ಬಾಸ್ ಕನ್ನಡ 12ರ ಮಧ್ಯದಲ್ಲಿ ಎಂಟ್ರಿ ಕೊಟ್ಟಿರುವ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ಚೈತ್ರ ಕುಂದಾಪುರ ಮತ್ತು ರಜತ್ ಈ ವಾರ ಮನೆಯಿಂದ ಔಟ್ ಆಗುವ ಎಲ್ಲ ಸಾಧ್ಯತೆ ದಟ್ಟವಾಗಿದೆ. ಅಥವಾ ಚೈತ್ರ, ರಜತ್ ಇವರ ಇಬ್ಬರ ಪೈಕಿ ಒಬ್ಬರಾದ್ರೂ ಬಿಗ್ ಬಾಸ್ ಮನೆಗೆ ಗುಡ್ ಬೈ ಹೇಳುವ ಸಾಧ್ಯತೆ ಇದೆ. ಹೌದು, ವೋಟಿಂಗ್ ನಡೆಯದಿದ್ದರೂ ಮನೆಯ ಒಳಗೆ ಪರ್ಫಾರ್ಮೆನ್ಸ್ ಮತ್ತು ಹೊರಗಿನ ಜನರ ಅಭಿಪ್ರಾಯದಂತೆ ಇವರಿಬ್ಬರ ಮೇಲೆ ಹೆಚ್ಚು ಚರ್ಚೆ ನಡೆಯುತ್ತಿದೆ. ಚೈತ್ರ ಕುಂದಾಪುರ ಅವರು ಈ ಸೀಸನ್ನ ಸ್ಟ್ರಾಂಗ್ ಸ್ಪರ್ಧಿ ಅಂತ ಅನಿಸಿಕೊಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರ ವರ್ತನೆ ಬಗ್ಗೆ ಪರ ವಿರೋಧ ಚರ್ಚೆಯಾಗ್ತಿದೆ. ಇತ್ತ ರಜತ್ ಕಿಶನ್ ಕೂಡ ಡೇಂಜರ್ ಝೋನ್ ನಲ್ಲಿದ್ದಾರೆ. ಒಂದು ವೇಳೆ ಬಿಗ್ ಬಾಸ್ ಮನೆಯವರ ನಿರ್ಧಾರದ ಮೇಲೆ ಎಲಿಮಿನೇಷನ್ ಮಾಡಿದ್ರೆ ಆಗ ಮಾತ್ರ ಚೈತ್ರ ಮತ್ತು ರಜತ್ ಅವರಿಗೆ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ. ಅದರಲ್ಲೂ ಚೈತ್ರ ಕುಂದಾಪುರ ಈ ವಾರ ಮನೆಯಿಂದ ಔಟ್ ಆಗಬಹುದು ಎನ್ನುವ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ್ತಾ ಇದೆ. ಈ ವಾರ ವೋಟಿಂಗ್ ಲೈನ್ ಕ್ಲೋಸ್ ಆಗಿರೋದು ಈ ಬಾರಿಯ ಎಲಿಮಿನೇಷನ್ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ವೋಟಿಂಗ್ ಇಲ್ಲದೆ ಒಬ್ರು ಹೊರ ಹೋಗೋದು ಅಂದ್ರೆ ಅದು ದೊಡ್ಡ ಶಾಕ್ ಆಗಿರುತ್ತೆ. ಚೈತ್ರ ಕುಂದಾಪುರ, ರಜತ್ ಕಿಶನ್ ಅವರು ನಿಜವಾಗಿಯೂ ಔಟ್ ಆಗ್ತಾರಾ ಅಥವಾ ಸೀಕ್ರೆಟ್ ರೂಮ್ಗೆ ಹೋಗ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಕಿಚ್ಚ ಸುದೀಪ್ ಅವರ ವಾರದ ಕಥೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ. ನಿಮ್ಮ ಪ್ರಕಾರ ವೋಟಿಂಗ್ ಇಲ್ಲದೆ ಯಾರನ್ನ ಹೊರ ಹಾಕಬಹುದು? ಬಿಗ್ ಬಾಸ್ ಈ ವಾರ ಯಾವ ಟ್ವಿಸ್ಟ್ ಕೊಡಬಹುದು? ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಎಂಬುದು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಲೇಟೆಸ್ಟ್ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಧನ್ಯವಾದಗಳು.